ಕೋಗಿಲು ಏನೊಂದು ಆಂಟಿ ಎನ್ಕ್ರೋಚ್ಮೆಂಟ್ ಡ್ರೈವ್ ಏನು ಮಾಡಿರ್ತಾರೆ, ಸರ್ಕಾರಿ ಜಮೀನು ಸ್ಥಳವನ್ನ ಎನ್ಕ್ರೋಚ್ ಮಾಡಿದ್ದಾರೆ ಅಂತ ಒಂದು 200 ಕುಟುಂಬಗಳನ್ನ ತೆರವುಗೊಳಿಸುವಂಥದ್ದಾಗುತ್ತೆ. ಈ ತೆರವುಗೊಳಿಸಿದಾಗ ಬರುವಂತ ಪ್ರಕ್ರಿಯೆಗಳು 200 ಮುಸಲ್ಮಾನ್ ಕುಟುಂಬಗಳನ್ನ ತೆರವುಗೊಳಿಸಿದ್ದೀರ ಅನ್ನೋದಕ್ಕೆ ಫಸ್ಟ್ ರಿಯಾಕ್ಷನ್ ಬರುತ್ತೆ. ಪಿನರಾಯನ್ ವಿಜಯನ್ ಅವರು, ಕೇರಳದ ಮುಖ್ಯಮಂತ್ರಿ, ಫಸ್ಟ್ ರಿಯಾಕ್ಷನ್ ಇಲ್ಲಿ ಕರ್ನಾಟಕದಲ್ಲಿರೋದು ಬುಲ್ಡೋಸರ್ ಸರ್ಕಾರ. ಈ ರೀತಿ 200 ಕುಟುಂಬಗಳನ್ನ, ಮುಸಲ್ಮಾನ್ ಕುಟುಂಬಗಳನ್ನ, ಅದನ್ನು ಕುಟುಂಬಗಳು ಬಡವರು ಅಂತ ಮಾತಾಡಲಿಲ್ಲ, ಬಡವರು ಜನರು ಒಂದು 200 ಕುಟುಂಬಗಳನ್ನ ಅನ್ಯಾಯವಾಗಿ, ಕಾನೂನಾತ್ಮಕವಾಗಿಲ್ಲ, ಕಾನೂನು ದುರ್ಬಳಕೆ ಆಗಿದೆ ಅಂತ ಏನಾರ ಹೇಳಿ ಅವರು ಮಾನವೀಯತೆ ಇಲ್ಲದೆ ಮಾಡಿದ್ದಾರೆ ಅಂತ ಏನಾರು ಹೇಳಿದ್ರೆ ಓಕೆ. ಅಲ್ಲಿಂದ ಆ ಮುಖ್ಯಮಂತ್ರಿ 200 ಕುಟುಂಬ ಏನು ಯಾವುದೋ ಮುಸಲ್ಮಾನ್ ದೇಶದಿಂದ ಅಲ್ಲಿಂದ ಪ್ರಧಾನಮಂತ್ರಿ ಏನೋ ಮಾತಾಡ್ದಂಗೆ ಪಿನರಾಯನ್ ವಿಜಯನ್ ಅವರು ಇಷ್ಟು ಜವಾಬ್ದಾರಿ, ಹಿರಿಯ ರಾಜಕಾರಣಿಗಳು ಮುಖ್ಯಮಂತ್ರಿಗಳಾದರು, ಅದು ಕಮ್ಯುನಿಸ್ಟ್ ಸ್ಟೇಟ್ ಅಲ್ಲಿ ಯಾರು ಕಮ್ಯುನಿಸ್ಟ್ ಅಂದ್ರೂ ಯಾರು ಧರ್ಮ ಬಳಕೆ ಮಾಡ್ಕೋಬಾರದು. ಅದು ಯಾವ ಕಮ್ಯುನಿಸ್ಟ್ರು ಗೊತ್ತಿಲ್ಲ ನನಗೂ. 200 ಮುಸ್ಲಿಂ ಕುಟುಂಬ ಅಂತ ಬುಲ್ಡೋಸರ್ ಸರ್ಕಾರ ಕರ್ನಾಟಕದಲ್ಲಿ, ಕಾಂಗ್ರೆಸ್ ಸರ್ಕಾರ 200 ಕುಟುಂಬವನ್ನ ಬುಲ್ಡೋಸ್ ಮಾಡಿದ್ದಾರೆ. ಬುಲ್ಡೋಸ್ ಮಾಡೆಲ್, ಕರ್ನಾಟಕ ಸರ್ಕಾರನು ಕಾಂಗ್ರೆಸ್ ಸರ್ಕಾರನು ಬುಲ್ಡೋಸರ್ ಮಾಡೆಲ್ ಅಂತ. ತಕ್ಷಣ ರಿಯಾಕ್ಷನ್ ಸಿದ್ದರಾಮಯ್ಯರು, DK ಶಿವಕುಮಾರ್ ಅವರು, ಪ್ರಿಯಾಂಕ್ ಖರ್ಗೆ ಅವರು, ಸಂತೋಷ್ ಲ್ಯಾಡ್ ಅವರು, ಅಬ್ಬಾ ಏನ್ ರಿಯಾಕ್ಷನ್, ಬಹಳ ಸ್ಟ್ರಾಂಗ್ ರಿಯಾಕ್ಷನ್. ಕಿಡಿಮಿಡಿ ಅಂತ, ಸಿಡಿಮಿಡಿ ತೀವ್ರವಾದ ರಿಯಾಕ್ಷನ್ ಕೊಟ್ಟಿರೋ ಅಂತ ಕೇಳಿದ್ರು. ಏನು ಅಗ್ರೆಸಿವ್ ಸ್ಟೇಟ್ಮೆಂಟ್ ವಾಪಸ್ ಅವರಿಗೆ ತಿರುಗೇಟ್ ಕೊಟ್ಟಿದ್ದಾರೆ ಬಹಳ ಬಲವಾಗಿ. ನೀವ್ಯಾರು ನಮ್ಮ ಹಸ್ತಕ್ಷೇಪ ಮಾಡ್ಲಿಕ್ಕೆ ನೀವ್ಯಾರು? ನಮ್ಮ ಕರ್ನಾಟಕದಲ್ಲಿ ನೀವ್ಯಾರ್ರಿ ಹಸ್ತಕ್ಷೇಪ ಮಾಡ್ಲಿಕ್ಕೆ? ರೇ ಮಿಸ್ಟರ್ ಪಿನರಾಯನ್ ವಿಜಯನ್, ನೀವ್ಯಾರ್ರಿ ಕೇಳಕ್ಕಿಲ್ಲಿ? ಬುಲ್ಡೋಸರ್ ಸರ್ಕಾರ ಅಂತೆಲ್ಲ ಹೇಳಿದ್ದೀರಾ ಅಂತ ವಾಪಸ್ಸು ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಗುಡ್. ಆದರೆ KC ವೇಣುಗೋಪಾಲ್ ಅವರು ಟ್ವೀಟ್ ಮಾಡಿದ ತಕ್ಷಣ ಹಸ್ತಕ್ಷೇಪ ಅನ್ಸ್ಲಿಲ್ಲ ಇವರಿಗೆ. ಬರೀ ಮುಸಲ್ಮಾನರು ಮನೆಗಳನ್ನ ಮುಟ್ಟಿರೋದಕ್ಕೆ ಕಾನೂನು ಬೇರೆ, ಇವರಿಗೆ ಸಂವಿಧಾನ ಬೇರೆ, ಕಾನೂನು ಬೇರೆ. ಬಡವ್ರ ಮನೆ ನೀವು ಯಾವ ರೀತಿ ನಿರ್ದಾಕ್ಷಿಣ್ಯವಾಗಿ ಮಾನವೀಯತೆ ಇಲ್ಲದೆ ಯಾಕೆ ಕ್ರಮ ವಹಿಸಿದ್ದೀರಾ ಅಂತ ಕೇಳಿದ್ರೆ ಮೆಚ್ಕೋತಿದ್ದು. ಇಲ್ಲಿ ಬರೀ ಮುಸಲ್ಮಾನರು 200 ಕುಟುಂಬ ಇದ್ದಾರೆ. ಅವ್ರು ಯಾರು ಮುಸಲ್ಮಾನರು, ಎಲ್ಲಿ ಅವರು, ಯಾವ ದೇಶದವರು ಅಂತನೂ ನೋಡಿಲ್ವಲ್ಲ. KC ವೇಣುಗೋಪಾಲ್ ಅವರು ಪ್ರಶ್ನೆ ಮಾಡಿದಾಗ ಹಸ್ತಕ್ಷೇಪ ಆಗಲ್ಲ ಇವರಿಗೆ. ಹೇಳ್ಬೇಕಿತ್ತು, ಇದೇ ಸಿದ್ದರಾಮಯ್ಯನವ್ರ ಭಾಷೆಯಲ್ಲಿ ಹೇಳ್ಬೇಕಿತ್ತು, ನಮ್ಮ ರಾಜ್ಯದ ವಿಚಾರಕ್ಕೆ ಹಸ್ತಕ್ಷೇಪ ಮಾಡಂಗಿಲ್ಲ ಮಿಸ್ಟರ್ KC ವೇಣುಗೋಪಾಲ್ ಅಂತ ಹೇಳಿದ್ರೆ ಆಗ ಮೆಚ್ಕೋಬೋದಿತ್ತು. ಅಪ್ಪ ಏನು ಗಡ್ಸಾಗಿ ಮಾತಾಡ್ತಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರು. DK ಶಿವಕುಮಾರ್ ಸ್ಟ್ರಾಂಗ್ ಲೀಡರ್, DK ಶಿವಕುಮಾರ್ ಆಕ್ಷನ್ ಮ್ಯಾನ್. ಜನಕ್ಕಿಲ್ಲ ಆವಾಜ್ ಬಿಡ್ತಾ ಇರ್ತಾರಲ್ಲ, ನಮ್ಮ ಉದ್ಯಮಿದಾರರು ಅಥವಾ ನಾಗರಿಕರು ಮಾತಾಡಿದಾಗ, ಅಪಾರ್ಟ್ಮೆಂಟ್ ಅವ್ರು ಮಾತಾಡಿದ್ರೆ ಇಲ್ಲೆಲ್ಲ ಮಾತಾಡಂಗಿಲ್ಲ, ನಾವ್ ಹೇಳಿದ್ದೆ ಕಾನೂನ್, ನಮ್ಮನ್ನ ಪ್ರಶ್ನೆ ಮಾಡಂಗಿಲ್ಲ ನೀವು ಅಂತ. ಈಗ ಎಲ್ಲೋಗಿದೆ ನಿಮ್ಮ ಪರಾಕ್ರಮ? ಎಲ್ಲಿಲ್ಲ, ಅಡ್ರೆಸ್ಗೆ ಇಲ್ಲ. ಅದಕ್ಕೇನು ಸ್ವಾಭಿಮಾನ ಇಲ್ವಾ ನಿಮಗೆ? ಸ್ವಾಭಿಮಾನ ಇರ್ಬೇಕು ತಾನೆ, ಯಾರು ಮಾತಾಡ್ದಾಗ್ಲು ಸ್ವಾಭಿಮಾನ ಇರ್ಬೇಕು ತಾನೆ. ನಮ್ಮ ರಾಜ್ಯದಲ್ಲಿ ಜವಾಬ್ದಾರಿಯುತವಾಗಿ ನಿರ್ಧಾರ ತಗೊಂಡಿದ್ವಿ ಅಂದ್ರೆ ಇವ್ರು ಯಾರು ಜವಾಬ್ದಾರಿಯುತವಾಗಿ ತಗೊಂಡಿಲ್ಲ. ಬೇಜವಾಬ್ದಾರಿತನದಿಂದ, ಮಾನವೀಯತೆ ಇಲ್ಲದೆ, ಕಾನೂನೇ ಇಲ್ಲದೆ ಮನೆ ಬಂದಂತೆ ನಡ್ಕೊಳ್ತಿದೆ ಸರ್ಕಾರ ಅಂತ ತಾನೇ ಅವ್ರ ಅರ್ಥ. ಆ ಟ್ವೀಟ್ ನೋಡಿ, ಟ್ವೀಟ್ ಓದ್ತೀನಿ ಬೇಕಾರೆ. KC ವೇಣುಗೋಪಾಲ್ ಏನ್ ಆಡಳಿತ ಮಾಡಿದ್ದಾರೆ ಇವರು? ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಾರೆ ಇವರು. KC ವೇಣುಗೋಪಾಲ್ ಏನಾರು ಆಗಿದ್ರೆ ಸರ್ಕಾರದಲ್ಲಿ, ಎಲ್ಲಾರು ಆಡಳಿತದಲ್ಲಿ ಎಲ್ಲಾರು ಯಾವ ತರ ಇದ್ರ? ಇರ್ಲಿಲ್ಲ ತಾನೆ. ಎಲ್ಲ ಮಾಧ್ಯಮದವ್ರಿಗೆ ಕೇಳ್ತಾ ಇದ್ದೀನಿ, ನಿಮ್ಗೆಲ್ಲಾರು ನೋಡಿದ್ರು ಅವ್ರು ಏನಾರು ಆಡಳಿತ ಯಾವ ತರ ಮಾಡಿರೋದು?
ಆಡಳಿತ ಮಾಡಿಲ್ದೇದವರೆಲ್ಲ ಮಾತಾಡಕ್ ಶುರು ಮಾಡ್ಬಿಟ್ರೆ ಹಿಂಗೆ ಆಗೋದು. KC Venugopal, MP, spoke to Karnataka CM at Siddaramaiah and DCM at DK Shivakumar regarding the demolition of unauthorized construction in Kogilu village, Bengaluru, conveyed the AICC's serious concern that such actions should have been undertaken with far greater caution, sensitivity and compassion, keeping the human impact at the center. They assured that they will personally engage with the affected families, put in place a appropriate mechanism for addressing grievances and ensure rehabilitation and relief for those impacted. ಇದು ಇವರು ಟ್ವೀಟ್. ಅಂದ್ರೆ ಇಲ್ಲಿ ಸರ್ಕಾರ ಯಾವ ರೀತಿ ಇದೆ ಅಂತ ಪಾಪ ವೇಣುಗೋಪಾಲ್ ಹೇಳ್ಬಿಟ್ಟಿದ್ದಾರೆ. ಇಲ್ಲಿ ಬರೀ 200 ಕುಟುಂಬ ಕಾನೂನು ಉಲ್ಲಂಘನೆ ಮಾಡಿ ಅಲ್ಲಿ ಇಲ್ಲಿಗಲ್ ಆಗಿ ಮನೆಗಳು ಕಟ್ಕೊಂಡಿರುವಂಥದ್ದು. ಪಾಪ ಇಲ್ಲಿ ಕಾನೂನಾತ್ಮಕವಾಗಿ ಮನೆ ಕಟ್ತಿರೋರ್ಗೆ ಏನ್ ಕಾಟ ಕೊಡ್ತಿದ್ದಾರೆ ಇವರು. ಕಟ್ಟಿರೋ ಮನೆಗೆ ಕರೆಂಟು ನೀರು ಕೊಡದೇನೆ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಸತ್ತೋಗಿತ್ತಾ? ಇಲ್ಲ, 25 ಲಕ್ಷ ಜನಕ್ಕೆ ಮನೆಗಳು ಕಟ್ತಾ ಸಮಸ್ಯೆ ಆಗಿ ಬಿ ಖಾತೆ ಎ ಖಾತೆ ಅನ್ಕೊಂಡು, ಬಿ ಖಾತೆ ಅನ್ನೋದು ಇಲ್ಲ, ಎ ಖಾತೆ ಅನ್ನೋದು ಇಲ್ಲ, ಯಾವ್ದಾದ್ರು ಬಿ ಅಂತ ಇದೆಯಾ, ಖಾತೆ ಅನ್ನೋದು ಇದೆ. ಇವತ್ತವರಿಗೆ ಕಿರುಕುಳ ಕೊಟ್ಟು, ಕಾಟ ಕೊಟ್ಟು, ಇವತ್ತು ಎಲ್ಲಾ ರೀತಿ ತೊಂದರೆಯನ್ನು ಕೊಟ್ಟು ಸಮಸ್ಯೆ ನಿರ್ಮಾಣ, ಸರ್ಕಾರ ಸಮಸ್ಯೆನ ಬಗೆಹರಿಸೋದು ನೋಡಿದೀನಿ. ಸರ್ಕಾರ ಸಮಸ್ಯೆ ನಿರ್ಮಾಣ ಮಾಡಂತ ಏಕೈಕ ಸರ್ಕಾರ. 25 ಲಕ್ಷ ಕನಿಷ್ಠ ಹೇಳ್ತಾ ಇದೀನಿ. ದಿಸ್ ಇಸ್ ಮೋರ್ ದೆನ್ 25 lakh ಫ್ಯಾಮಿಲೀಸ್ ಸೀರಿಯಸ್ಲಿ ಎಫೆಕ್ಟೆಡ್. ಸಾಲ ತಗೊಂಡು ಸಮಸ್ಯೆಗೆ ಸಿಕ್ಕಾಕೊಂಡು ಇವತ್ತು ಕನ್ಸ್ಟ್ರಕ್ಷನ್ ವರ್ಕ್ ಇಲ್ದೇನೆ, ಕೆಲ್ಸ ಇಲ್ದೇನೆ ಮನೆಗಳು ಕಟ್ತಿರೋದು, ಸಂಕಷ್ಟದಲ್ಲಿ ಸಿಗಾಕೊಂಡು ಕಷ್ಟದಲ್ಲಿದ್ದಾರೆ. ಅವರ ರಕ್ತ ಸುರಿತಿದೆ, ಕಣ್ಣಲ್ಲಿ ರಕ್ತ ಸುರಿತಿದೆ. ಇವ್ರ ಪರಿಸ್ಥಿತಿಗೆ ಒಂದೇ ಒಂದಿನ ಈ ಕಾಂಗ್ರೆಸ್ ಸರ್ಕಾರ ಬರೀ ಯಾವ್ದೋ 200 ಕಾನೂನು ಉಲ್ಲಂಘನೆ ಮಾಡಿರೋರು, ಇಲ್ಲಿಗಲ್ ಆಗಿ ಹೋಗಿರೋ ಪರವಾಗಿ 200 ಮುಸ್ಲಿಂ ಕುಟುಂಬ ಅನ್ನೋಂಥ ಒಂದೇ ಕಾರಣಕ್ಕೆ ಮುಗಿಲು ಬಿದ್ದವ್ರೆ. ಮುಗಿಲು ಕಾಂಪಿಟೇಷನ್. ಪಿನಾಯರ್ ವಿಜಯನ್ ಒಂದ್ ಕಡೆ ಕಾಂಪಿಟೇಷನ್, ಇದ್ ಕಡೆ ಕಾಂಗ್ರೆಸ್ ಪಕ್ಷ ವರಿಷ್ಠರು ರಾಹುಲ್ ಗಾಂಧಿಯಿಂದ ಹಿಡಿದು KC ವೇಣುಗೋಪಾಲರಿಂದ ಹಿಡಿದು ಎಲ್ಲಾರು ಪೈಪೋಟಿ, ಯಾರು ಮುಸ್ಲಿಂ ಚಾಂಪಿಯನ್ ಅನ್ನ ತೋರ್ಸ್ಕೊಳಕ್ಕೆ. ಎಂತ ಪರಿಸ್ಥಿತಿ ಅಪ್ಪ, ಇಂಥದ್ದೆಲ್ಲ ನೋಡಿ. ಕನಿಕರ ಇಲ್ಲದ ಅಂತ ಇಂಥ ಜನ ವಿರೋಧಿ ಸರ್ಕಾರ ಇಲ್ಲಿ ಆಡಳಿತ ಮಾಡ್ತಿದ್ದಾರೆ. ಸೊ ಹೀಗೆ ಇವ್ರ ಬಗ್ಗೆ ಹೇಳ್ತಾ ಹೋಗ್ತಿದ್ರೆ ಇವ್ರಿಗೇನು ನೈತಿಕತೆನಿಲ್ಲದೆ ಬರೀ ಮುಸಲ್ಮಾನರಿಗೋಸ್ಕರ ಈ ರೀತಿ 100 ಕುಟುಂಬ ತೆರವುಗೊಳಿಸ್ತಾ ಇರ್ತಾರಪ್ಪ. ಎಲ್ಲೆಲ್ಲೂ ಮನೆಗಳು ಕಟ್ಟಿರೋದನ್ನೆಲ್ಲ ತೆರವುಗೊಳಿಸ್ತಿದ್ದಾರೆ. ಅವತ್ತು ಯಾಕೆ ಸುದ್ದಿ ಇರ್ಲಿಲ್ಲ? ಎಷ್ಟು ಜನ ನಂಗೆ ಸರ್ಕಾರಿ ಜಮೀನ ಒತ್ತುವರಿ ಮಾಡಿರೋನ್ನ ತೆರವುಗೊಳಿಸ್ತಾ ಇರ್ತಾರೆ. ವಸತಿ ರಹಿತರು, ವಸತಿ ಇಲ್ಲದವ್ರಿಗೆಲ್ಲ ಮನೆ ಕೊಡಬೇಕು ಅಂತ ಗೊತ್ತಿದೆ ತಾನೆ. ಅಂದ್ರೆ ಸರ್ಕಾರ ಇಲ್ಲಿ ಸತ್ತೋಗಿದೆ ಅನ್ನೋದನ್ನ ಗೊತ್ತಾಯ್ತಲ್ವಾ? ಯಾರ್ಯಾರು ವಸತಿ ರಹಿತವಾಗಿರ್ತಾರೆ, ನಿವೇಶನ ರಹಿತವಾಗಿರ್ತಾರೆ, ಅವ್ರಿಗೆಲ್ಲ ಕೊಡ್ಬೇಕಾಗಿರೋದು ಸರ್ಕಾರದ ಕರ್ತವ್ಯ. ಹೌಸಿಂಗ್ ಫಾರ್ ಆಲ್ ಅಂದ್ರೆ ಇವ್ರು ಯಾವುದು ಸರ್ಕಾರ ಇಲ್ಲಿ ಪ್ರಕ್ರಿಯೆನೇ ಇಲ್ಲ, ಸರ್ಕಾರ ಕಾರ್ಯನೇ ಮಾಡ್ತಿಲ್ಲ, ಸರ್ಕಾರ ಸತ್ತೋಗಿದೆ. ಸತ್ತೋಗಿರೋಂತ ಸರ್ಕಾರ ಇಲ್ಲಿ ಕರ್ನಾಟಕದಲ್ಲಿ ಜನ ವಿರೋಧಿಯಾಗಿ ತಮ್ಮ ಸ್ವಾರ್ಥಕ್ಕಾಗಿ ಕೆಲಸ ಮಾಡ್ತಿದ್ದಾರೆ. ಇಷ್ಟು ಹೇಳ್ತಾ ಇದ್ದೀನಿ. ಇನ್ನು ಅಲ್ಲಿ ಕೃಷ್ಣ ಬೈರೇಗೌಡರು ಕ್ಷೇತ್ರ, ಅದು ರಾಜ್ಯದ ಕಂದಾಯ ಸಚಿವರು ಏನ್ ಹೇಳ್ತಾರೆ ಕೃಷ್ಣ ಬೈರೇಗೌಡರು? ಕೋಗಿಲೆ ವಿಲೇಜ್ ಮೋಸ್ಟ್ ಪ್ರೋಗ್ರೆಸಿವ್. ವಾಟ್ ಇಸ್ ಇಸ್ ಆನ್ಸರ್? ಯಾಕೆ ಎಲ್ಲೂ ಸದ್ದೇ ಇಲ್ವಲ್ಲ, ಎಲ್ಲೋಟೋಗಿದೆ ಸದ್ದು? ರಾಜ್ಯದ ಕಂದಾಯ ಸಚಿವರು ಅಲ್ವಾ? ಯಾರು ಪಾಪ ಸಾಧಾರಣ ವ್ಯಕ್ತಿ ಕ್ಷೇತ್ರದಲ್ಲ. ಎಲ್ಲಿದೆ ಪ್ರೋಗ್ರೆಸಿವ್ ವಾಯ್ಸಸ್? ಅಕೌಂಟೇಬಲ್ ಗವರ್ಮೆಂಟ್,
ಟ್ರಾನ್ಸ್ಪರೆಂಟ್ ಗವರ್ಮೆಂಟ್, ಟ್ರಾನ್ಸ್ಪರೆಂಟ್ ಡಿಪಾರ್ಟ್ಮೆಂಟ್ ಅಂಡ್ ಮಿನಿಸ್ಟರ್ಸ್, ವೇರ್ ಆರ್ ಯು? ವೇರ್ ಆರ್ ದ ಟ್ರಾನ್ಸ್ಪರೆಂಟ್ ಅಂಡ್ ಅಕೌಂಟಬಲ್ ಮಿನಿಸ್ಟರ್ಸ್? ನೋ ವಾಯ್ಸ್. ಸೊ ಈಗ ಧ್ವನಿ ಎಲ್ಲ ಅಡಗಿ ಹೋಗಿದೆ. ಹುಡುಕಿ ಕೊಟ್ಟವ್ರಿಗೆ ಬಹುಮಾನ. ಹಾಗಾಗಿ ಈ ಸರ್ಕಾರ ಏನೊಂಥರ ದೊಪ್ಪ ಚರ್ಮದ, ಯಾವ ಸೂಕ್ಷ್ಮತೆ, ಯಾವ ನೈತಿಕತೆ, ಮೌಲ್ಯ ಯಾವುದು ಇಲ್ಲದೆ, ಆತ್ಮಸಾಕ್ಷಿ ಇಲ್ಲದೆ ಎಲ್ಲವನ್ನು ಮಾರ್ಕೊಂಡು ಆಡಳಿತ ಮಾಡ್ತಿರೋಂಥದ್ದು ಈ ಕಾಂಗ್ರೆಸ್ ಸರ್ಕಾರ ಅನ್ನೋಂಥದ್ದು ಈ ಸ್ಪಷ್ಟವಾಗಿ ಪ್ರತಿದಿನ ಇರ್ಬೋದು. ಇದೇ ಏನಂತಾರ, ನಾಮಸ್ಮರಣೆ ಮಾಡೋಂಥ ಏನ್ ಹೇಳ್ತೀವಿ, ಸ್ಮರಿಸ್ಕೊಳ್ಳೋಂಥದ ಜಪ ಮಾಡ್ತೀವಿ. ಜಪ ಮಾಡಿದ್ರು ಏನಾರ ಜಪ ಮಾಡ್ಕೊಳ್ಳಿ, ವರ ಕೊಡಲ್ಲ, ನಾವು ಸರಿಯಾಗಲ್ಲ ಅಂತಾರೆ. ನಾವಿರೋದೇ ಹೀಗೆ.